ಇನ್ನು ಯಾದಗಿರಿಯಲ್ಲಿ ಟ್ಯಾಂಕ್ಗೆ ವಿಷ ಹಾಕಿದ ಪ್ರಕರಣ ತಕ್ಷಣ ಸ್ಥಳಕ್ಕೆ ತೆರಳುವಂತೆ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಸೂಚನೆ ಕೊಟ್ಟಿದ್ದಾರೆ. ಯಾದಗಿರಿ ಜಿಲ್ಲಾಧಿಕಾರಿ ಎಸ್ಪಿಗೆ ಸಿಎಂ ಅವರು ಸೂಚನೆಯನ್ನು ಕೊಟ್ಟಿರೋದು. ಕೂಡಲೇ ಸ್ಥಳಕ್ಕೆ ಹೋಗಿ ಏನಾಗಿದೆ ಅದನ್ನ ಚೆಕ್ ಮಾಡಿ ಅಂತ ಈಗಾಗಲೇ ತಿಳಿಸಿದ್ದಾರೆ. ಆ ಮೂಲಕ ಯಾದಗಿರಿಯ ವಿಷ ದುರಂತ ವಿಚಾರದಲ್ಲಿ ಈಗ ಸಿಎಂ ಅವರು ತಮ್ಮ ರೆಸ್ಪಾನ್ಸ್ ಅನ್ನ ಕೊಟ್ಟಿರೋದು. ತಕ್ಷಣ ಸ್ಥಳಕ್ಕೆ ಹೋಗಿ ಅಂತ ಯಾದಗಿರಿ ಜಿಲ್ಲಾಧಿಕಾರಿ ಎಸ್ಪಿಗೆ ಸಿಎಂ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಹೋಗಿ ಯಾರು ಏನ್ ಮಾಡಿದ್ದಾರೆ, ಏನ್ ಕಾರಣ ಎಲ್ಲವನ್ನು ಕೂಡ ಕೂಡಲೇ ಅದರ ಬಗ್ಗೆ ಪರಿಶೀಲನೆ ನಡೆಸಿ ಪ್ರಕರಣದ ಮಾಹಿತಿಯನ್ನ ಕೂಡ ಸಿಎಂ ಅವರು ಪಡೆದಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಪ್ರಕರಣದ ಮಾಹಿತಿಯನ್ನು ಈಗಾಗಲೇ ಮುಖ್ಯಮಂತ್ರಿಗಳು ಪಡೆದಿರೋದು. ಆಲ್ರೆಡಿ ಡಿಸಿ ಮತ್ತು ಎಸ್ಪಿ ಅವರಿಗೆ ಕೂಡಲೇ ಸ್ಥಳಕ್ಕೆ ಹೋಗಿ ಏನಾಗಿದೆ, ಯಾರು ಹಾಕಿರೋದು, ಯಾಕೆ, ಏನ್ ಕಾರಣ, ಎಷ್ಟು ಜನಕ್ಕೆ ಅಲ್ಲಿ ಆರೋಗ್ಯ ಒಂದು ರೀತಿಯಾಗಿ ಹದಗೆಟ್ಟಿದೆ, ಅವರೆಲ್ಲರೂ ಕೂಡ ಮಾತಾಡಿಸಿ ಅದನ್ನ ಕೂಡಲೇ ಆಸ್ಪತ್ರೆಗೆ ಸೇರುವಂತ ಪ್ರಯತ್ನವನ್ನು ಮಾಡಿ ಅಂತ ಹೇಳಿದಾರಂತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಚನ್ನಬಸವಣ್ಣ. ಈಗ ಈ ಘಟನೆ ಎಷ್ಟೊತ್ತಿಗೆ ಆಗಿದೆ, ಅಂದ್ರೆ ಯಾವಾಗ ಗೊತ್ತಾಯ್ತು, ಏನಾದ್ರೂ ಗೊತ್ತಾಗ್ತಿದೆ ಯಾರು ಏನಂತ, ಏನ್ ದ್ವೇಷ ಆಯ್ತು ಅಂತ? ಟ್ಯಾಂಕ್ ನಲ್ಲಿ ನೀರು ವಿಷ ಬೆರೆಸಿದಂತ ಪ್ರಕರಣದ ಬಗ್ಗೆ ಈಗಾಗಲೇ ಪೊಲೀಸ್ ತನಿಖೆ ಆರಂಭ ಆಗಿದೆ. ಆದ್ರೆ ದುಷ್ಕರ್ಮಿಗಳು ಯಾರು ಅನ್ನೋಂತ ಇನ್ನೂ ಮಾಹಿತಿ ಸಿಕ್ಕಿಲ್ಲ. ಆದ್ರೆ ಒಂದು ಸುಳಿ ಸಿಕ್ಕಿದೆ ಅಂತ ಗೊತ್ತಾಗಿದೆ. ಬಹಳ ಪ್ರಮುಖವಾಗಿ ನಿನ್ನೆ ನೀರು ಘಟನೆ ಅಂದ್ರೆ ಟ್ಯಾಂಕ್ ನಲ್ಲಿ ವಿಷ ಬೆರೆಸಿದ ಪ್ರಕರಣದಲ್ಲಿ ಮೊಟ್ಟ ಮೊದಲಿಗೆ ನೀರ್ಗಂಟಿನೇ ಆ ನೀರನ್ನು ಸೇವಿಸಿ ಅಸ್ವಸ್ಥಗೊಂಡಿದ್ದ. ನಂತರ ಅವ್ರ ತಾಯಿ ಕೂಡ ಅಸ್ವಸ್ಥ ಆಗಿದ್ದು, ಇಡೀ ಗ್ರಾಮಕ್ಕೆ ಆ ಸುದ್ದಿ ಮುಟ್ಟಿದ್ರು. ಅಷ್ಟೊತ್ತಿಗೆ 5-6 ಜನ ಅದನ್ನು ಸೇವಿಸಿದ್ರು. ಈಗಾಗಲೇ ಹೊನ್ನಮ್ಮ ಅನ್ನುವಂಥವ್ರು ನಿನ್ನೆ ಕೆಂಬಾವಿ ಆಸ್ಪತ್ರೆ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಇವತ್ತು ಕಲಬುರಗಿ ಸಾಗಿಸುವಂತ ಸಂದರ್ಭದಲ್ಲಿ ಮಾರ್ಗ ಮಧ್ಯೆ ಅವರು ಸಾವನ್ನಪ್ಪಿದ್ದಾರೆ. ಈಗಾಗಲೇ ಇನ್ನೂ 9 ಜನ ಕೆಂಬಾವಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಅವಿನಾಶ್, ಈ ಘಟನೆ ಸಂಬಂಧಪಟ್ಟಂಗೆ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಜಿಲ್ಲಾಧಿಕಾರಿಗೆ ಮತ್ತು ಜಿಲ್ಲಾ ಪಂಚಾಯತ್ ಸಿಇಒ ಕವಿತಾ ಮನ್ನಿಕೇರ್ ಅವರಿಗೆ ಸೂಚನೆ ನೀಡಿದ್ದಾರೆ. ನಿನ್ನೆ ರಾತ್ರಿಯೇ ಜಿಲ್ಲಾ ಪಂಚಾಯತ್ ಸಿಇಒ ಕವಿತಾ ಮನ್ನಿಕೇರ್ ಅವರು ಗ್ರಾಮಕ್ಕೆ ಭೇಟಿ ನೀಡಿ ಟ್ಯಾಂಕ್ ಅನ್ನು ಸ್ವಚ್ಛಗೊಳಿಸುವ ಕೆಲಸಕ್ಕೆ ಸೂಚನೆ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಪರ್ಯಾಯವಾಗಿ ಟ್ಯಾಂಕರ್ ಮೂಲಕ ನೀರು ಪೂರೈಕೆಗೆ ಸೂಚನೆ ನೀಡಿದ್ದಾರೆ ಕವಿತಾ ಮನ್ನಿಕೇರ್ ಅವರು. ಧನ್ಯವಾದ ಮಾಹಿತಿಗಾಗಿ ಚನ್ನಬಸವಣ್ಣ.